ಹಾಯ್ ನಮಸ್ತೆ ನಂದಿನಿ ಆ ಚಾನಲ್ ಓಕೆ ವೆಲ್ಕಮ್. ನಾನು ನಿಮ್ಗೆ ಇವತ್ತು ವೆಜಿಟೇಬಲ್ಸ್ ಸಾಂಬಾರನ್ನ ಹೇಳ್ಕೊಡ್ತಿಲ್ಲ, ಅದ್ರ ಬದಲು ಒಂದು ಒಳ್ಳೆ ಜೀರಿಗೆ ಬಜ್ಜಿನ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಸೊ ನೋಡಿ, ಹಾಗೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಬಿಸಿ ಆಗೋದಕ್ಕೆ. ಸೊ ನೆಕ್ಸ್ಟ್ ಬಂದು ನಾನು ಕಾಯೆಲ್ಲ ಹಾಕಬೇಕು. ಸೊ ನಾನಿಲ್ಲಿ ಆಯಲ್ನ ಹಾಕ್ತಿದ್ದೀನಿ. ಎರಡು 3 ಸ್ಪೂನಷ್ಟು ಆಯಲ್ನ ಹಾಕ್ತಾ ಇದ್ದೀನಿ. ತದನಂತರ ಸ್ವಲ್ಪ ಆಯಲು ಬಿಸಿ ಆಗಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಸಾಸಿವೆನ ಹಾಕ್ತೀನಿ. ಏನಪ್ಪ ಅಂದರೆ ದಿನ ತರಕಾರಿ ಸಾಂಬಾರು ತಿಂದು ಬೋರ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇದು ಜೀರಿಗೆ ಬಜ್ಜಿ ತಿಂತಾ ಇದ್ರೆ ತುಂಬಾ ಟೇಸ್ಟಾಗಿರುತ್ತೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಅಪರೂಪಕ್ಕೆ, ಬಟ್ ನಮಗಿಂತ ಚೆನ್ನಾಗಿ ನಮ್ಮ ಅತ್ತೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದಂತೂ ತುಂಬಾ ರುಚಿ ಇರುತ್ತೆ. ಅದರಲ್ಲೂ ಬಿಸಿ ಬಿಸಿ ಅನ್ನಕ್ಕೆ ಜೀರಿಗೆ ಬಜ್ಜಿ ಅಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ಸಾಸಿವೆ ಸ್ವಲ್ಪ ಬಿಸಿಯಾಗಿದೆ. ಸೊ ಇದಕ್ಕೆ ನಾನು 4 ರೆಡ್ ಚಿಲ್ಲಿನ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಹಾಕಿ, ಮತ್ತು ಕಮ್ಮಿ ಉರಿಲಿರಲಿ, ತುಂಬ ಜೋರು ಉರಿ ಮಾಡ್ಕೊಬೇಡಿ. ತದನಂತರ ಇದಕ್ಕೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಅಷ್ಟಲ್ಲೇ ನಾವು ಇವಾಗ ನಾನು ಆಲ್ರೆಡಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ 1/4 ಸ್ಪೂನಷ್ಟು ಮೆಂತ್ಯ, ಹಾಗೆ 1-2 ಸ್ಪೂನಷ್ಟು ಜೀರಿಗೆ, ಮತ್ತು ಸ್ವಲ್ಪ 1-2 ಮೆಣಸು, ಹಾಗೆ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಇಷ್ಟಡ್ಲೆ, ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ನಾನು ಈ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ನಾನು ಹೇಳಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಸಾಲೆನ ರೆಡಿ ಮಾಡ್ಕೊಬೇಕಾಗುತ್ತೆ. ಬಿಸಿ ಮಾಡಿ ಹಾಕ್ಕೋಬೇಕು. ಹಾಗೆ ಹಸಿನ ಹಾಕೋದಿಲ್ಲ, ಜೀರಿಗೆ ಮತ್ತು ಮೆಂತ್ಯನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಗೆ ಹಾಕಿ, ಸ್ವಲ್ಪ ಜೀರಿಗೆನ ಜಾಸ್ತಿ ಕ್ವಾಂಟಿಟಿಲಿ ಹಾಕಿ. ಮತ್ತು ಹಾಗೆ ಜೀರಿಗೆ ಮತ್ತು ಮೆಂತ್ಯ ಕಪ್ಪಾಗಿ ಹುರ್ಕೊಬೇಡಿ, ಸ್ವಲ್ಪ ಲೈಟಾಗಿ ಬಿಸಿ ಆಗಿರಲಿ ಅಷ್ಟೇ ಸಾಕು. ಇಲ್ಲಾಂದರೆ ಸಾಂಬಾರು ಕಲರ್ ಕೂಡ ಚೇಂಜಸ್ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ತೀನಿ. ಮಸಾಲೆನ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತರಕಾರಿ ಇದ್ರೂ ನಡೆಯುತ್ತೆ, ಬಟ್ ತುಂಬ ಏನು ಪೇಸ್ಟ್ ಮಾಡ್ಕೊಂಡ್ರೆ ಸಾಂಬಾರಲ್ಲಿ ನೈಸಾಗಿ ಬರುತ್ತೆ. ನೋಡಿ, ನಾನು ಇದಕ್ಕೆ ಮಸಾಲೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೀಟಾಗಿ ಮಿಕ್ಸಿನ ಜಾರಲ್ಲಿ ಇರೋದನ್ನೆಲ್ಲ ನೀಟಾಗಿ ಹಾಕಿ, ಯಾಕೆಂದರೆ ಸ್ವಲ್ಪ ಮಸಾಲೆ ಆಮೇಲೆ ಉಳ್ಕೊಂಡಿರುತ್ತೆ. ನೋಡಿ, ನಿಮ್ಮ ಮಸಾಲೆ ಹಂಗೆ ಇದೆ. ಹಾಗೆ ಮಿಕ್ಸಿ ಜಾರಲ್ಲಿ ಇದು ಮುಚ್ಚಳದಲ್ಲಿ ಕೂಡ ಇರುತ್ತೆ ಎಲ್ಲ ಮಸಾಲೆ, ಅದೆಲ್ಲ ನೀಟಾಗಿ ತೊಗೋಬೇಕು. ವೇಸ್ಟ್ ಅಂತೂ ಮಾಡಬೇಡಿ. ಮಿಕ್ಸ್ ಮಾಡಬೇಕು ಈ ಥರ.
ಹಾಗೆ ನಿಮ್ಗೆ ಎಷ್ಟು ಅಳತೆಯಲ್ಲಿ ನಿಮಗೆ ಸಾಂಬಾರು ಬೇಕು ಅಷ್ಟನ್ನು ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ನಾನು ಗ್ಯಾಸ್ ಉರಿನ ಜಾಸ್ತಿ ಮಾಡ್ತೀನಿ. ಸ್ವಲ್ಪ ನನಗೆ ಒಂದು ಸ್ವಲ್ಪ ನೀರು ಹಾಕೋಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ಬಟ್ ಕೈತಲ್ಲೇ ಇರ್ತದೆ ಗಟ್ಟಿ ಆಗುತ್ತೆ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಅಡುಗೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಅಲ್ವಾ. ಒಂದೆರಡು ಸ್ಪೂನ್ ಹಾಕ್ತೀನಿ ಅಷ್ಟೇ, ನೋಡ್ಕೊಂಡು ಹಾಕೋಣ. ಯಾಕೆಂದರೆ ಉಪ್ಪು ಜಾಸ್ತಿ ಆದ ಮೇಲೆ ಸಾಂಬಾರು ಟೇಸ್ಟ್ ಹೋಗುತ್ತೆ, ಉಪ್ಪಾಗುತ್ತೆ, ಮತ್ತೆಲ್ಲರೂ ಬೈತಾರೆ ಮನೆಯಲ್ಲಿ. ಇದು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಬೇಕು. ಅವಾಗಲೇ ಇದು ಒಂದು ಸೂಪರ್ ಟೇಸ್ಟ್ ಆಗೋದು. ಸೊ ಇದಕ್ಕೆ ನಾನು ಬಿಸಿ ರೈಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ. ಅದಕ್ಕೆ ನಾನು ಓಪನ್ ಮಾಡಿಲ್ಲ, ಬಟ್ ಸಾಂಬಾರು ಇವಾಗ ರೆಡಿ ಆಗ್ತಾಯಿದೆ. ಸೊ ಹಾಗಾಗಿ ಜೀರಿಗೆ ಬಜ್ಜಿ ಯಾವ ಥರ ಮಾಡೋದು ಅಂತ ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಇಷ್ಟೇ ಇವತ್ತು ಜೀರಿಗೆ ಬಜ್ಜಿನ ನಿಮ್ಗೆ ಯಾವಾಗಾದರೂ ಫ್ರೀ ಟೈಮಲ್ಲಿದ್ದಾಗ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ. ತದನಂತರ ಅದನ್ನೇ ಫಾಲೋ ಮಾಡ್ಬೋದು. ಯಾವಾಗಲಾದರೂ ವೆಜಿಟೇಬಲ್ ಸಾಂಬಾರು ಇಷ್ಟ ಆಗ್ತಿಲ್ಲ ಅಥವಾ ಡೈಲಿ ವೆಜಿಟೇಬಲ್ಸ್ ತಿನ್ನೋದು ಬೇಜಾರಾಗ್ತಿದೆ ಅಂದಾಗ ಈ ಥರ ಒಂದು ಸಿಂಪಲ್ಲಾಗಿ ಜೀರಿಗೆ ಸಾಂಬಾರಾಗಲಿ ಅಥವಾ ಮೆಣಸು ಸಾಂಬಾರಾಗಲಿ ಅಥವಾ ಹುಣಸೆ ರಸ ಆಗಲಿ ಈ ಥರ ಮಾಡ್ಬೋದು. ಸೊ ಯಾರಿಗಾದರೂ ಈ ಥರ ಸಾಂಬಾರು ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್.